ಕಾರ್ಪೊರೇಟರ್ ಇಲ್ಲ, ಮೇಯರ್ ಇಲ್ಲ, ಬರೀ ಇರೋದು ಮುನ್ಸಿಪಾಲ್ಟಿ ಕಮಿಷನರ್. ಅವ್ರ ಹತ್ರ ಹೋಗಿ ಮಾತಾಡಿದರೆ, ಅವರ ಕಲೀಗ್ಸ್ ಹತ್ರ ಹೋಗಿ ಸ್ಟಾಫ್ ಹತ್ರ ಮಾತಾಡಿದರೆ ವಿಪರೀತವಾಗಿ ಮಾತಾಡ್ತಾರೆ. ಅವ್ರು ಏನೇನೋ ಉತ್ತರ ಕೊಡ್ತಾರೆ ನಮಗೆ. ಇಲ್ಲಿ ರೋಡೊಂದು ಸರಿ ಮಾಡಲಿಕ್ಕೆ ಬರೋದಿಲ್ಲ. ಅವ್ರು ಮಳೆ ನಿಂತು ಹೋದ ಮೇಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಮಳೆ ಯಾವಾಗ ನಿಲ್ತದೆ ಯಾವಾಗ ಹೋಗ್ತದೆ ನಮಗೆ ಗೊತ್ತಾಗೋದಿಲ್ಲ. ಎಂಕುಲು ಮಸ್ತ್ ಸರಿ ಪ್ರತಿನಿಧಿನಗಳ ಪಂಡ ನೆತ್ತ ಬಗ್ಗೆ ಒವ್ವೇ ರೀತಿದ ಒಂಜಿ ಸ್ಪಂದನೆ ಹೆಜ್ಜೆಗಳ ನಮ್ಮಕ್ಕೆ ಜೀವಗೂ ಇನಿ ನಮ್ಮ ಕೋಪನ ಪಿರ ಬರ್ಪನ ಅಂತ ಪಂಪಿನ ಅಸಾಧ್ಯ. ನಮಗೆ ಬೇಡ ನಾಲೆಜ್ ಬೇಡ, ನಮಗೆ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಯಾಕೆ ನಮಗೆ ಬೇಡ ನಾಲೆಜ್ ಬೇಡ. ನಿಮ್ಮದು ನೀವು ರೋಡನ್ನು ಸರಿ ಮಾಡಿಲ್ವಾ? ಏನು ಮಾಡಿ ಕಳೆದ 2 ವರ್ಷಗಳಿಂದ ನಮ್ಮ ರೋಡ್ ವಲಸದಿಂದ ಗೋರಿಗುಡ್ಡೆ ತನಕ ತುಂಬ ಹದಗೆಟ್ಟಿದೆ. ಪದೇ ಪದೇ ನಾವು ಅಧಿಕಾರಿಯವ್ರ ಹತ್ರ ಹೇಳಿದರೆ ಅವರು ಯಾರು ಉತ್ತರ ಕೊಡ್ತಾ ಇಲ್ಲ. ಒಂದು 3-4 ಇಂಚದೊಂದು ಒಳ್ಳೆ ಡಾಮರ್ ರೋಡ್ ಹಾಕಿ ಅಂತ ಎಷ್ಟೋ ಸರ್ತಿ ಮನವಿ ಮಾಡಿದರೆ ಸಹ ಇಷ್ಟುವರೆಗೆ ಯಾರು ಸಹ ಸ್ಪಂದನೆ ಕೊಡಲಿಲ್ಲ. ಈಗ ನೋಡಿ ನೀವು ರೋಡ್ ತುಂಬ ಹದಗೆಟ್ಟಿದೆ. ಇದರಲ್ಲಿ ನಡಿಲಿಕ್ಕೆ ಆಗೋದಿಲ್ಲ, ವೆಹಿಕಲ್ ಹೋಗಲಿಕ್ಕೆ ಆಗೋದಿಲ್ಲ, ಯಾವುದು ವಾಹನ ಹೋಗ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ರಾತ್ರಿ ಒಂದು ಜೋಡಿ ಅವರು ಬೈಕಲ್ಲಿ ಬರ್ತಿದ್ದರು. ಸಾಧಾರಣ 8:20 ಹೊತ್ತಿನಲ್ಲಿ ಅವರಿಲ್ಲಿ ಕೆಳಗಡೆ ಬಿದ್ದು ಅವರಿಗೆ ಕಾಲಿಗೆ ಗಾಯಗೊಂಡಿದ್ದೇವೆ. ಅದೇ ಅಲ್ಲ, ಸುಮಾರು 2-3-4 ವಾರ ಹಿಂದೆ ಇನ್ನೊಂದು ಕಡೆ ಒಂದು ಹೆಂಗಸು ಅತಿ ತೀವ್ರವಾಗಿ ಗಾಯಗೊಂಡು ಅವರು ಅಲ್ಲೇ ಸ್ಥಳದಲ್ಲೇ ಸತ್ತು ಹೋಗಿಬಿಟ್ರು. ಇದಕ್ಕೆಲ್ಲ ನಮ್ಮ ದುಃಖ ಸಾಕಾಗೋದಿಲ್ಲ. ಎಷ್ಟು ಹೇಳಿದರೆ ಸಹ ನಮ್ಮ ದುಃಖ ಸಾಕಾಗೋದಿಲ್ಲ. ನಾಳೆ ನಮ್ಮವರು, ನಮ್ಮ ಮನೆಯವರು ಇದೇ ಹೊಂಡದಲ್ಲಿ ಬಿದ್ದು ಪ್ರಾಣಕ್ಕೆ ಅಪಾಯಘಾತ ಉಂಟಾಗುತ್ತದೆ. ದಯವಿಟ್ಟು ಅಧಿಕಾರಿಗಳೇ, ನೀವು ನಮ್ಮನ್ನು ಈ ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ರಸ್ತೆಯನ್ನು ಆದಷ್ಟು ಬೇಗ ನೀವು ಸರಿ ಮಾಡಿಸಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಮಳೆ ನಿಂತೋದ ಮೇಲೆ ಎಲ್ಲ ಧೂಳು, ನಮ್ಮ ಒಳಗಡೆ ಎಲ್ಲ ಧೂಳು, ಎಷ್ಟೋ ತೊಳೆದರೆ ಸಹ ಏನು ಮಾಡಿ ನಮ್ಗೆ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಎಷ್ಟು ಹೇಳಿದರೆ ಸಹ ನಮಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಇಲ್ಲೀಗ ಕಾರ್ಪೊರೇಟರ್ ಇಲ್ಲ, ಮೇಯರ್ ಇಲ್ಲ, ಬರೀ ಇರೋದು ಮುನ್ಸಿಪಾಲ್ಟಿ ಕಮಿಷನರ್. ಅವ್ರ ಹತ್ರ ಹೋಗಿ ಮಾತಾಡಿದರೆ, ಅವರ ಕಲೀಗ್ಸ್ ಹತ್ರ ಹೋಗಿ ಸ್ಟಾಫ್ ಹತ್ರ ಮಾತಾಡಿದರೆ ವಿಪರೀತವಾಗಿ ಮಾತಾಡ್ತಾರೆ. ಅವ್ರು ಏನೇನೋ ಉತ್ತರ ಕೊಡ್ತಾರೆ ನಮಗೆ. ಇಲ್ಲಿ ರೋಡೊಂದು ಸರಿ ಮಾಡಲಿಕ್ಕೆ ಬರೋದಿಲ್ಲ. ದಯವಿಟ್ಟು ನಿಮ್ಮ ಮುಖಾಂತರ, ನಾವು ವಾರ್ತಾಭಾರತಿ ಮುಖಾಂತರ ನಾವು ಎಲ್ಲರಿಗೆ ಇದೊಂದು ಸಮಸ್ಯೆ ಎಲ್ಲರ ಗಮನಕ್ಕೆ ಸೆರೆ ಇಡಬೇಕಂತ ನಿಮ್ಮನ್ನು ಕೇಳಿಕೊಳ್ಳುತ್ತೆ. ಹೋದ ವರ್ಷದಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಸ್ವಲ್ಪ ಒಂದು ಹಾಸಿಗೆ ಅಷ್ಟು ಒಂದು ಕಾರ್ಪೆಟ್ ಥರ ಒಂದು ಧೂಳು ಹಚ್ಚಿ ಹೋಗಿದ್ರು ಅಷ್ಟೇ. ಈಗ ಪುನಃ ನೋಡಿ ರೋಡ್ ಹಾಗೇನೇ ಆಗಿದೆ. ಅವ್ರು ಮಳೆ ನಿಂತು ಹೋದ ಮೇಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಮಳೆ ಯಾವಾಗ ನಿಲ್ತದೆ ಯಾವಾಗ ಹೋಗ್ತದೆ ನಮಗೆ ಗೊತ್ತಾಗೋದಿಲ್ಲ. ಈಗ ಬಿಸಿಲಿರುವಾಗ ಅವರಿರ್ತಾರೆ, ವಿಟಮಿನ್ ಫ್ಯಾಕ್ಟ್ರಿ ಇರುವುದಿಲ್ಲ. ಬಿಸಿಲು ಇಲ್ಲದಿದ್ದರೆ ಮಳೆ ಬರ್ತದೆ ಅಂತ ಹೇಳ್ತಾರೆ. ನಮಗೆ ಅನಾವಶ್ಯಕತೆ ಕಾರಣ ಕೊಟ್ಟು ಈ ರೋಡಲ್ಲಿ ನಾವು ನಡೆಯೋದಾಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಇದರ ಮೇಲೆ ಆದಷ್ಟು ಬೇಗ ಗಮನ ಕೊಟ್ಟು ಇದು ರೋಡೊಂದು ಸರಿ ಮಾಡಬೇಕಂತ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ ನಾನು. ವೆಲ್ಲನ್ಸರ್ದು ಗೋರಿಡ್ಡ ಮುಟ್ಟಲ ರೋಡ್ ಸರಿ ಇಜ್ಜಿ ಎಂಕುಲು ಮಸ್ತ್ ಸರಿ ಪ್ರತಿನಿಧಿನಗಳ ಪಂಡ ನೆತ್ತ ಬಗ್ಗೆ ಒವ್ವೇ ರೀತಿದ ಒಂಜಿ ಸ್ಪಂದನೆ ಹೆಜ್ಜೆಗಳ ನನ್ನ ಇಲೆಕ್ಷನ್ ಬಂದಾಗ ಮಾತ್ರ ಒಂದು ಪ್ಯಾಚ್ ವರ್ಕ್ ಮಲ್ಪನ ಕೆಲಸ ಮಲ್ಪೇರು. ಐದು ತುಂಬು ಒಂಜಿ ಸಾರ್ವಜನಿಕರನ ಒಂಜಿ ಸಮಸ್ಯೆದ ಬಗ್ಗೆ ಒಂಜಿ ಪರಿಹಾರ ಮಲ್ಪನ ಕಾರ್ಯ ಇತ್ತನೇಟ ಬೈಜ್ಜೇರು. ಈ ರಸ್ತೆ ಪೋಪಿನ ಬಂದಾಗ ನಮ್ಮ ಗಾಡಿಗಳ ಪೆಟ್ಟು ಬಕ್ಕ ಜನಕಲೆಗಳ ಸಮಸ್ಯೆ ಈ ಮೆಟ್ಟು ವೆಹಿಕಲ್ ಪೋನ ಕಲ್ಲು ರಟ್ಟುನ ಪೂರ ಮಸ್ತ್ ಸಮಸ್ಯೆ ಉಂಡು. ಮುಲ್ತೂರ್ದು ಇತ್ತೆ ತೊಕ್ಕೊಟ್ಲಿಂದ ಪೂರ ವೆಹಿಕಲ್ ಈ ಲೈನ್ಡೆ ಬರೋದು ಗೋರಿಗುಡ್ಡೆ ಅದೇ ಬರೋದು ಉಪ್ಪುಂಡು. ಅಂಚ ಆಮೇಲೆ ಮಾಕಲೆ ಅಡ್ಪುಲ ಪೂರ ಬಂದಾದು ಉಜ್ಜಡೆ ಅದೇ ಬರ್ಪುಂಡು. ಅಂಚ ರೋಡು ಕಂಡ ಮಾತನು ಈ ರಸ್ತೆ ಪೋಪಿನ ಬಂದಾಗ ನಮಕ್ಕೆ ಜೀವಗೂ ಇನಿ ನಮ್ಮ ಕೋಪನ ಪಿರ ಬರ್ಪನ ಅಂತ ಪಂಪಿನ ಅಸಾಧ್ಯ. ಅಂಚ ನನ್ನ ದುಂಬುಗಳ ಈ ಒಂಜಿ ರಸ್ತೆ ಅಭಿವೃದ್ಧಿ ಆಪಿನಂಚಿನ ಒಂಜಿ ಕಾರ್ಯ ಮಲ್ಪೋಡು ಬಂದು ನಮ್ಮ ಒಂಜಿ ಆಸೆ ಒಂದು ಸಾಧಾರಣ ಒಂಜಿ 5 ತಿಂಗಳದ್ದು ಇಂಚನೆ ಉಂಟು ವರ ಈ ರಂಡಲ ಜನಪ್ರತಿ ಬಂದಾಗ ಒಂಜಿ ತೆಪ್ಪೆ ಕಾರ್ಯ ಮಲ್ಪೇರು ಅತ್ತಂದೆ ಬೇತೆ ಹೂವೆ ಕಾರ್ಯ ಮಲ್ಪುಜೆ. ಈ ನೀರು ಬರ್ಸದಪ್ಪಗ ಏರೆಗಳ ಗೊತ್ತಾವಂದೆ ಅಂಚಿನ ಗುಂಡಿ ಉಂಡು ಮೂಲು ಅಡಮುಟ್ಟಲ ಗುರಿ ಎಪ್ಪನ ತಂದೆ ವೆಹಿಕಲ್ ಪೋಪಿನಗಲೇ ಗೊತ್ತಾವಂದು ರೋಡ್ದ ಒಂಜಿ ಸಮಸ್ಯೆ ಐತೆ ನಡತೊಂದು ಪೋಪಿನಗಲೆಗ ಸಾಧಾರಣ ಗೊತ್ತುಪ್ಪುಂಡು. ಈ ಕಂಡಮ್ ಕೆಲವು ಸಾರ್ವಜನಿಕರೇ ಮಸ್ತ್ ಪನೊಂದುಲ್ಲೇರು ಈ ರೋಡು ಎಂಚಿನ ಎಂಕಲೆ ಕುಲ್ಲುನಗನೆ ಬೇಜಾರಾಪುಂಡು. ಅಪ್ಪ ನಿಕುಲು ಎಂಚ 24 ಗಂಟೆ ಮುಲು ಸರ್ವಿಸ್ ಮಲ್ತೊಂದು ಉಪ್ಪುವಾರ ನೆತ್ತ ಬಗ್ಗೆ ನನಂದಲ್ಲ ಒಂಜಿ ಮುತುವರ್ಜಿ ಮಲ್ತದ್ದು ಒಂಜಿ ರಸ್ತೆ ಕಾಮಗಾರಿನ ಮಲ್ಪೋಡು ಬಂದು ನಮ್ಮ ಆಸೆ. ಅದು ನೋಡಿ, ಇದು ನಾನು ನೈಟಿಂದ ಈ ಕಡೆ ಹೋಯ್ತೀನಿ, ಹೋದ್ರೂ ಅಲ್ಲಿ ನೀರು ಫುಲ್ ಇರುತ್ತೆ. ಹಿಂಗೆ ಬಂದರೆ ಆ ಕಡೆಯಿಂದ ಹೋಯ್ದರೆ ಅದು ನೀರಿದಿನ ಗುಂಡಿನ ಅದು ರೋಡ್ ಅಂತ ಗೊತ್ತಾಗಲ್ಲ.
ಅಲ್ಲಿ ಬೀಳ್ತಿದ್ದೆ, ನಾನೂ ಬೀಳ್ತಿದ್ದೆ. ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರ ಹೇಳಿದ ಕಂಪ್ಲೇಂಟೂ ಮಾಡಿದೆ. ಆ ಕಡೆನೂ ಸ್ಕಿಡ್ ಆಗುತ್ತದೆ ನೋಡಿ, ಅಲ್ಲಿನೂ ನೋಡಿ, ಅಲ್ಲಿ ಸ್ಕಿಡ್ ಆಗುತ್ತದೆ. ಎಷ್ಟು ನೋಡಿ ಬರ್ತಾರೆ ನೋಡಿ, ಅವ್ರು ಹೆಂಗೆ ಬರೋದು, ಹಿಂಗೆ ಬರೋಣ, ಈ ಕಡೆಯಿಂದ ಹಿಂಗೆ ಹೋದರೆ ಆ ಕಡೆಯಿಂದ ಹೆಂಗೆ ಹೋಗೋಣ ಅವ್ರು ಹೇಳಿ. ಹಾಂ, ಏನು ಮಾಡೋಣ? ನಾವು ಕೈಕಾಲು ಮುರಿದ್ರೆ ನಾವು ಎಲ್ಲಿ ಹೋಗೋಣ? ನಾವು ಯಾರ ಹತ್ರ ಕೇಳೋಣ? ನಾವು ಮ್ಯೂಸಿಕಲ್ಲಿ ನಮ್ಮ ಜೀವನ ಸಾಗೋದು. ಇದು ಬಿಟ್ಟು ಬಿದ್ದು ಬಿಟ್ಟರೆ ಕೈಕಾಲು ಮುರಿದ್ರೆ ನಾವೆಲ್ಲಿಂದ ಊಟ ಮಾಡೋಣ? ಮತ್ತು ಕಾಮತ್ ಮಾಮಿಗೆ ಸಹ ನಾವು ಹೇಳಿದ್ದೇವೆ, ರಿಕ್ವೆಸ್ಟ್ ಮಾಡಲಿಲ್ವಾ? ಕಾಮತ್ ಸರ್ಗೆ ಸಹ ನಾವು ಹೇಳಿದ್ದೇವೆ, ನಾವು ಅವರ ಫ್ರೆಂಡ್, ಅವರ ದೋಸ್ತ ಅವರು ನಮ್ಮದು, ಅವ್ರಿಗೆ ಹೇಳಿದ್ದೇವೆ. ಅವ್ರಿಗೆ ಹೋಗಿ ಅವರು ಸ್ಪಂದನೆ ಮಾಡಿದ್ದಾರೆ, ಅವರು ಒಳ್ಳೆಯವರು, ಸ್ಪಂದನೆ ಮಾಡಿದ್ದಾರೆ. ಬಟ್ ಏನಂತ ಗೊತ್ತಿಲ್ಲ. ಅವರ ಸೆಕ್ರೆಟರಿ ಯಾರು ಅವರು ನಾಗರಾಜಿಗೆ ಕಾಲ್ ಮಾಡಿ, ಹಾಂ, ಕಮಿಷನರ್ ಕಾಲ್ ಮಾಡಿದರು. ಅವರಿಗೆ ಕಾಲ್ ಮಾಡಿದ ಮೇಲೆ ಅವರ ಸಹಪಾಠಿಯೊಂದಿಗೆ ಮಾತಾಡುವಾಗ ಅವರ ಹತ್ರ ನಾನು ಮಾತಾಡಿದ್ದೆ. ಅವರು ಬರೀ ರೂಡಾಗಿ ಮಾತಾಡಿ ನಮ್ಮನ್ನು ಹಾಗೆ ಹೀಗೆ, ಅದು ಆಗೋದಿಲ್ಲ, ನಿಮಗೆ ಹೇಗೆ ಗೊತ್ತಿದೆ, ನಿಮಗೆ ಅದೆಲ್ಲ ಗೊತ್ತಿಲ್ಲ, ನಮಗೆ ಏನು ಗೊತ್ತಾಗಬಾರ್ದಂತಿಲ್ಲ, ಒಂದು ರೋಡ್ ಒಂದು ಸರಿ ಮಾಡಿದ್ರೆ ಸಾಕು, ನಮಗೆ ಬೇಡ ನಾಲೆಜ್ ಬೇಡ, ನಮಗೆ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಯಾಕೆ ಹೇಳ್ತೀರಾ? ನಮಗೆ ಬೇಡ ನಾಲೆಜ್ ಬೇಡ ನಿಮ್ಮದು. ನೀವು ರೋಡನ್ನು ಸರಿ ಮಾಡಿ ಅಲ್ವಾ, ಏನು ಮಾಡ್ತೀರಿ? ಇದೇನು ಇದ್ದು ಬಿಡಿ. ಅಲ್ಲಿ ನೋಡಿ ಸರ್, ಆ ಕಡೆ ನೋಡಿ, ಅಲ್ಲಿನೂ ಹಂಗೇನೆ ಸೇಮ್ ಇದೆ. ಏನು ಆ ಕಡೆ ಬರೋಕ್ಕಾಗಲ್ಲ, ಈ ಕಡೆ ಹೋಗೋಕ್ಕಾಗಲ್ಲ. ಏನು ಮಾಡ್ತಿದ್ದಾರೆ ಇವ್ರು ಹೇಳಿ? ನಾವೇನು ಮಾಡೋಣ? ನಾವೇನು ಟ್ಯಾಕ್ಸ್ ಕೊಡೋಲ್ವಾ, ಕಟ್ಟೋಲ್ವಾ? ಮತ್ತು ಹೇಳಿದರೆ ಅವರಿಗೆ ಇವರು ಟ್ಯಾಕ್ಸ್ ಕಟ್ಟೋಲ್ವಾ? ಎಷ್ಟು ರೋಡ್ ಟ್ಯಾಕ್ಸ್ ಕಟ್ಟೋಲ್ವಾ? IT ಪೇಯರ್ ಇದು. ಮತ್ತೆ ಒಂದೆರಡು ಬಸ್ 15 ಬಸ್ ಓಡುತ್ತೆ ಇವ್ರದ್ದು. ಒಂದೆರಡು ಬಸ್ಸಲ್ಲಿ 15 ಬಸ್ ಓಡುತ್ತೆ. ಟ್ಯಾಕ್ಸ್ ಕಟ್ಟೋಲ್ಲ ರೋಡು. ನಮ್ಗೆ ಇಂಥ ರೋಡಾ ಇದು? ಬೇಕಾಯ್ತು ನಮಗೆ ಅಷ್ಟೇ, ಬೇರೆ ಏನಿಲ್ಲ ಸರ್. ಇದು ಮಾಹಿತಿ ಹೋಗಲಿ ಅಷ್ಟೇ.